ಹೋಳಿ ಹಬ್ಬದ ಹಿಂದಿನ ಸತ್ಯ ಗೊತ್ತಾ? ಈ ವಿಡಿಯೋ ನೋಡಿ. ಪಾಲ್ಗುಣ ಮಾಸದ ಪೂರ್ಣಿಮೆ ಅಂದ್ರೆ ಪ್ರಕೃತಿಗೆ ಹೊಸ ಚೇತನ. ಹಿಮಕಾಲ ಮುಗಿದು ವಸಂತ ಋತು ಕಾಲಿಡುವಾಗ ಬಣ್ಣಗಳ ಮೂಲಕ ಸಂಭ್ರಮಿಸೋ ಹಬ್ಬವೇ ಈ ಹೋಳಿ. ಹೋಳಿ ಹಬ್ಬದ ಹಿಂದೆ ಒಂದು ರೋಚಕ ಕಥೆ ಇದೆ. ತನ್ನನ್ನೇ ದೇವರೆಂದು ನಂಬಿದ್ದ ಹಿರಣ್ಯಕಶಿಪು ವಿಷ್ಣು ಭಕ್ತನಾದ ಮಗ ಪ್ರಹ್ಲಾದನನ್ನು ಸುಡಲು ಸಂಚು ಹೂಡಿದ. ಬೆಂಕಿಯಲ್ಲಿ ಸುಡದ ವರ ಪಡೆದಿದ್ದ ತನ್ನ ತಂಗಿ ಹೋಳಿಕಾ ತೊಡೆಯ ಮೇಲೆ ಪ್ರಹ್ಲಾದನನ್ನು ಕೂರಿಸಿದ. ಆದರೆ ಪವಾಡ ಎಂಬಂತೆ ಬೆಂಕಿಯಿಂದ ಪ್ರಹ್ಲಾದ ಬದುಕುಳಿದು ಅಹಂಕಾರದ ಹೋಳಿಕಾ ಸುಟ್ಟು ಹೋದಳು. ಹಾಗಾಗಿಯೇ ಸತ್ಯ ಮತ್ತು ಭಕ್ತಿಯ ಜಯದ ಸಂಕೇತವಾಗಿ ಇಂದಿಗೂ ಹೋಳಿಕಾ ದಹನ ಆಚರಿಸುತ್ತೇವೆ. ನಮ್ಮ ಕರ್ನಾಟಕದಲ್ಲಿ ಇದನ್ನೇ ಕಾಮನ ಹಬ್ಬ ಅಥವಾ ಕಾಮನ ಹುಣ್ಣಿಮೆ ಎನ್ನಲಾಗುತ್ತದೆ. ಇಲ್ಲಿ ಕಾಮದೇವನ ಪ್ರತಿಮೆಯನ್ನು ಸುಟ್ಟು ನಮ್ಮೊಳಗಿನ ಕೆಟ್ಟ ಆಸೆಗಳ ನಾಶದ ಸಂಕೇತವಾಗಿ ಬಣ್ಣದಾಟ ಶುರುವಾಗುತ್ತದೆ. ಮರುದಿನ ರಂಗಾವಲ್ಲಿ ಹೋಳಿ. ವೃಂದಾವನದಲ್ಲಿ ಕೃಷ್ಣ ರಾಧೆಯೊಂದಿಗೆ ಆಡಿದ ಪ್ರೇಮದ ಆಟವಿದು. ಹಂಪಿಯ ಐತಿಹಾಸಿಕ ಸ್ಮಾರಕಗಳ ನಡುವೆ ಈ ಸಂಭ್ರಮ ಇನ್ನೂ ವೈಭವದಿಂದ ಕೂಡಿರುತ್ತದೆ. ಹಬ್ಬ ಅಂದ ಮೇಲೆ ಹೋಳಿಗೆ ಇರಲೇಬೇಕು. ತುಪ್ಪದ ಹೋಳಿಗೆ ಸವಿಯುತ್ತಾ ಅಹಂಕಾರದ ದಹನ ಮಾಡಿ ಪರಸ್ಪರ ಕ್ಷಮಿಸೋಣ. ಈ ಬಣ್ಣದ ಹಬ್ಬ ಸೌಹಾರ್ದತೆಯ ಸೆಲೆಯಾಗಲಿ. ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪೂರ್ಣಿಮಾ ಡೈರೀಸ್ ಫಾಲೋ ಮಾಡಿ.